ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL 2026 ಟ್ರೇಡ್ ರಿಲೇಟೆಡ್ ಒಂದು ಬೆಂಕಿ ಬಾಂಬ್ ಅಪ್ಡೇಟ್ ಬರ್ತಾ ಇದೆ. RCB ರಿಲೇಟೆಡ್ ಅಲ್ಲ, CSK ರಿಲೇಟೆಡ್, ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ರಿಲೇಟೆಡ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂತು. ಸಂಜು ಸ್ಯಾಮ್ಸನ್ ಅವರು ಈಚೆ ಕಡೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅಂತ ESPN ಕ್ರಿಕೆಟ್ ಕ್ರಿಕ್ ಬಾಸ್ ಎಲ್ಲಾನು ಕೂಡ ರಿಪೋರ್ಟ್ ಮಾಡಿದಾಯಿತು. ಯಾಕಂದರೆ ಮೈನ ಎಲ್ಲಿಂದ ನಾವು ಇವರಿಗೆ ಬಂದಿದೆ, ಇನ್ಸೈಡ್ ರಿಪೋರ್ಟಿಂದ ಸಿಕ್ಕಾಪಟ್ಟೆ ಸೂಕ್ಷ್ಮವಾಗಿರುವಂಥ ರಿಪೋರ್ಟ್ ಬಂದಿದೆ. ಸಂಜು ಸ್ಯಾಮ್ಸನ್ ಈ ಸೀಸನ್ನು ರಾಜಸ್ಥಾನ್ ರಾಯಲ್ಸ್ನ ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ. ಸೊ ಸಿದ್ಧರಾಗಿದ್ದಾರೆ ಅಂತಂದರೆ ಅವ್ರನ್ನ ಆಕ್ಷನಿಗೆ ಬಿಡೋದಕ್ಕಿಂತ ಟ್ರೇಡ್ ಮಾಡಿಬಿಡ್ತು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಒಳ್ಳೇದು. ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ಆಕ್ಷನ್ ಬಿಡ್ತು ಅಂದರೆ ಸಂಜು ಸ್ಯಾಮ್ಸನ್ ಯಾವ ರೇಟ್ಗೆ ಹೋಗ್ತಾರೆ, ಇನ್ನೂ ಜಾಸ್ತಿಗೆ ಹೋಗ್ಬೋದು ಅಥವಾ ಕಮ್ಮಿಗೆ ಹೋಗ್ಬೋದು ಗೊತ್ತಿಲ್ಲ. ಒಟ್ಟಲ್ಲಿ ಟ್ರೇಡ್ ಆಯಿತು ಅಂದರೆ ಅದೇ ಅಮೌಂಟ್ ಅಲ್ವಾ, ಅದೇ ಅಮೌಂಟಿಗೆ ಬೇರೆ ಪ್ಲೇಯರ್ನ, ಒಳ್ಳೆ ಪ್ಲೇಯರ್ನ ಬೇರೆ ಟೀಮಿಂದ ಎಳ್ಕೊಬೋದು ಬೇಕಾದರೆ. ಸೊ ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತಂದರೆ CSK ಅವರು ಅಪ್ರೋಚ್ ಮಾಡಿದ್ರಂತೆ ರಾಜಸ್ಥಾನ್ ರಾಯಲ್ಸ್ನ. ಸಂಜು ಸ್ಯಾಮ್ಸನ್ ಅವರೇ ಈಚೆ ಕಡೆ ಹೋಗ್ತೀನಿ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳಿದಾರಂತೆ. ಸೊ ಅದರಿಂದ ಇವರು ಅಪ್ರೋಚ್ ಮಾಡಿದರೆ CSK ಅವರು. ಒಟ್ಟಲ್ಲಿ ಅಲ್ಲಿಂದನೇ ಬಂದಿರ್ಬೋದು, ಸಂಜು ಸ್ಯಾಮ್ಸನ್ಗೂ CSKಗೂ ಟಾಕ್ ಆಗಿರ್ಬೋದು. ಅಲ್ಲಿಂದ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಇಲ್ಲಿ ಹೇಳಿರ್ಬೋದು ನಾನು ಬಿಡೋಕೆ ರೆಡಿ ಆಗಿದ್ದೀನಿ ಅಂತ. CSK ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ಗೆ ಅಪ್ರೋಚ್ ಮಾಡಿರ್ಬೋದು. CSKನೂ ಅಪ್ರೋಚ್ ಮಾಡಿದ್ದಾರೆ, ಬಟ್ ರಾಜಸ್ಥಾನ್ ರಾಯಲ್ಸು ನಾವು ಇವ್ರ ಹತ್ರನೇ ಟ್ರೇಡ್ ಮಾಡ್ಕೊಬೇಕು, CSK ಹತ್ರನೇ ಟ್ರೇಡ್ ಮಾಡ್ಕೊಬೇಕು ಅನ್ನೋದೆಲ್ಲ ಏನಿಲ್ಲ. ರಾಜಸ್ಥಾನ್ ರಾಯಲ್ಸ್ ಬೇಕಾದ್ರೆ ಬೇರೆ ಹತ್ರನೂ ಕೂಡ ಟ್ರೇಡ್ ಮಾಡ್ಕೋಬಹುದು, ಬಟ್ ಪ್ಲೇಯರ್ ಒಪ್ಕೊಬೇಕಷ್ಟೇ. ಸಂಜು ಸ್ಯಾಮ್ಸನ್ ಇವಾಗ KKRಗೆ ಹೋಗೋದಕ್ಕೆ ಒಪ್ಕೊಂಡ್ರು ಅಂತಂದ್ರೆ ಅಲ್ಲಿಂದ ಒಬ್ಬ ಪ್ಲೇಯರ್ನ ಯಾರನ್ನಾದ್ರೂ ಟ್ರೇಡ್ ಮಾಡೋದಕ್ಕೆ ಒಬ್ರು ಇಬ್ರು ಅವ್ರು ಕಳ್ಸೋದಕ್ಕೆ ರೆಡಿ ಇದ್ದಾರೆ ಅಂತ ಅಂದರೆ KKR ಅವರು ರಾಜಸ್ಥಾನ್ ರಾಯಲ್ಸ್ಗೆ ಸಗದಾಗಿರುವಂಥ ಪ್ಲೇಯರ್ಸ್ಗಳನ್ನ ಬೇಕಾದ್ರೆ ಇವರು ಟ್ರೇಡ್ ಮಾಡ್ಕೊತಾರೆ. ಅಥವಾ CSK ಜೊತೆಗೆ ಒಬ್ರು ಇಬ್ರು ಪ್ಲೇಯರ್ನ ಕಳ್ಸೋದಕ್ಕೆ, ಮೇನ್ ಪ್ಲೇಯರ್ನ ಕಳ್ಸೋದಕ್ಕೆ ರೆಡಿ ಆಗಿದ್ದಾರೆ ಅಂತಂದರೆ ಇವರು ಟ್ರೇಡ್ ಮಾಡ್ಕೊತಾರೆ. ಸೊ ಇಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ ಸಂಜು ಸ್ಯಾಮ್ಸನ್ ಅವರಿಗೆ MSG ಕಡೆಯಿಂದ ಹೋಗಿದೆ, MSG ಕಡೆಯಿಂದ ಹೋಗಿದೆ, CSK ಮ್ಯಾನೇಜ್ಮೆಂಟ್ ಕಡೆಯಿಂದ ಹೋಗಿದೆ, ಎಲ್ಲ ಕಡೆಯಿಂದ ಹೋಗಿದೆ ಪುಷು. CSKಗೆ ನಿಮ್ಮನ್ನ ಕ್ಯಾಪ್ಟನ್ ಮಾಡ್ತೀವಿ, ಬಂದ್ಬಿಡ್ರಪ್ಪ ನೀವು, ಬಂದ್ಬಿಡಿ ಅಂತ. ಯಾಕಂದರೆ ಋತುರಾಜ್ ಗಾಯಕ್ವಾಡ್ನ ಕ್ಯಾಪ್ಟನ್ಸಿ ಏನಿದೆ ಅದು ಹಿಂಗೆ ಕಾಣಿಸ್ತಾ ಇದೆ CSKಯಲ್ಲಿ, ಹಿಂಗಂತೂ ಯಾವತ್ತೂ ಕಾಣಿಸ್ಕೊಂಡೇ ಇಲ್ಲ. ಸೊ ಆದ್ದರಿಂದ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಡೋದಕ್ಕಿಂತ ಆಸ್ ಎ ಪ್ಲೇಯರ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಬೇಕಾದರೆ ನಿಮಗೆ ಕ್ಯಾಪ್ಟನ್ಸಿನ ಕೊಡ್ತೀವಿ, ಬಂದ್ಬಿಡಿ CSKಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ ನಿಮ್ಮದು ಎಲ್ಗೋ ಹೋಗ್ಬಿಡುತ್ತೆ, ನೀವೆಲ್ಲೋ ಹೋಗ್ಬಿಡ್ತೀರಾ. ರಾಜಸ್ಥಾನ್ ರಾಯಲ್ಸಿಗೆ ಇಷ್ಟು ವರ್ಷ ಏನೇನೋ ಮಾಡಿದ್ರಪ್ಪ, ಎಲ್ಲೂ ಹೋಗೇ ಇಲ್ಲ, ಅಲ್ಲೇ ಇದ್ದೀರಾ. ಇಷ್ಟು ವರ್ಷ ಸೈಕಲ್ ಹೊಡಿಬೇಕಾಗಿತ್ತು ರಾಜಸ್ಥಾನ್ ರಾಯಲ್ಸಲ್ಲಿ, ನೀವು ಬಂದರೆ ಅವ್ನ ಅಜ್ಜಿ ಎಲ್ಲೋ ಹೋಗ್ಬಿಡ್ತೀರಾ ಅಂತ ಕನ್ಸು ಕಾಣಿಸಿದ್ದಾರೆ ಇವರಿಗೆ. ಸೊ ಅದಕ್ಕೋಸ್ಕರ ಇವ್ರು ಒಪ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಕೂಡ ಬಿಟ್ಕೊಂಡು ಕೊಡೋ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ಪ್ಲೇಯರ್ನ ಫೋರ್ಸ್ಫುಲಿ ಉಳಿಸ್ಕೊಳ್ಳೋದಕ್ಕಂತೂ ಯಾರ ಕೈಲೂ ಆಗಲ್ಲ. ಅದು ವಿರಾಟ್ ಕೊಹ್ಲಿನೇ ಆಗಿರಲಿ, ಯಾರನ್ನೇ ಆಗಿರಲಿ, ಒಂದು ಫ್ರಾಂಚೈಸಿ ಫೋರ್ಸ್ಫುಲಿ ಯಾವ ಪ್ಲೇಯರ್ನು ಕೂಡ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಬ್ರು ಹೋಗ್ತಾರೆ ಅಂತಂದರೆ ಬಿಟ್ಕೊಂಡು ಕೊಟ್ಬಿಡ್ಬೇಕು ಅಷ್ಟೇ. ಅದು ಆಪ್ಷನ್ಗೆ ಆಗಿರಲಿ, ಟ್ರೇಡೇ ಆಗಿರಲಿ, ಏನೇ ಆಗಿರಲಿ ಬಿಡ್ತಾ ಇರಬೇಕು, ಬಿಟ್ಟು ಕೊಡ್ತಾ ಇರಬೇಕು. ಸೊ ಇವಾಗ ಏನಾಗಿದೆ ಅಂತಂದರೆ CSK ಅವರು 3 ಆಪ್ಷನ್ ಇಟ್ಕೊಂಡು ಬಂದಿದ್ದರಂತೆ. ಒಂದು, ಋತುರಾಜ್ ಗಾಯಕ್ವಾಡ್ನ ಕಳಿಸ್ರಿ, ಇಲ್ಲ ಅಂದರೆ ರವೀಂದ್ರ ಜಡೇಜಾನ ಕಳಿಸ್ರಿ, ಇಲ್ಲ ಅಂದರೆ ಶಿವಮ್ ದುಬೆನ ಕಳಿಸ್ರಿ. 3 ಜನದಲ್ಲಿ ಯಾರು ಕಳಿಸ್ರಿ, ನಮಗೆ ನಾವು ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ದೀವಿ, ನಿಮಗೆ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ಇಲ್ಲ ಅಂತಂದರೆ ನಾವು ಸಂಜು ಸ್ಯಾಮ್ಸನ್ ಹಾಕ್ತೀವಿ ಆಪ್ಷನ್ಗೆ, ನೀವು ಬೇಕಾದ್ರೆ ಕಾಸು ಕೊಟ್ಬಿಟ್ಟು ತೊಗೊಳ್ರಿ ಅನ್ನೋ ಥರ ಚರ್ಚೆ ಆಗಿದೆಯಂತೆ. ಸೊ 3 ಜನದಲ್ಲಿ ಯಾರಾದರೂ ಒಬ್ಬರು ಬೇಕಂತ ಇವ್ರಿಗೆ. ಇಲ್ಲಿ ರವೀಂದ್ರ ಜಡೇಜಾನ ಬಿಟ್ಕೊಂಡು ಕೊಡ್ತಾರ. ಇಷ್ಟು ವರ್ಷ CSK ಕಾಡ್ಕೊಂಬಂದಿರೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಬಿಲ್ಡ್ ಮಾಡಿಬಿಟ್ಟಿದ್ರೆ ರವೀಂದ್ರ ಜಡೇಜಾ ಅವ್ರನ್ನ ಬಿಟ್ಕೊಂಡು ಕೊಡೋದು ನನಗೇನೋ ಅಸಾಧ್ಯ ಥರನೇ ಕಾಣಿಸ್ತಾ ಇದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಎಕ್ಸ್ಪ್ಲೇಯರೇ, ರಾಜಸ್ಥಾನ್ ರಾಯಲ್ಸ್ನ ಎಕ್ಸ್ಪ್ಲೇಯರ್. ಇಲ್ಲಿ ಕೇಳ್ತಿರೋ ನೋಡಿ, ಎಕ್ಸ್ಪ್ಲೇಯರ್ನೇ ಕೇಳ್ತಾ ಇರೋದವರು. ಶಿವಮ್ ದುಬೆನೂ ಕೂಡ ಎಕ್ಸ್ಪ್ಲೇಯರ್ ರಾಜಸ್ಥಾನ್ ರಾಯಲ್ಸಿಗೆ, ಇವ್ರು ಮಾತ್ರ ಏನು ಎಕ್ಸ್ಪ್ಲೇಯರ್ ಆಗಿಲ್ಲ, ಋತುರಾಜ್ ಗಾಯಕ್ವಾಡ್. ಸೊ ಋತುರಾಜ್ ಗಾಯಕ್ವಾಡ್ನು ಕೂಡ ಬಿಟ್ಕೊಂಡು ಕೊಡೋದು ಡೌಟೇನೆ, ಶಿವಮ್ ದುಬೆನೋ ಬಿಟ್ಕೊಂಡು ಕೊಡೋದು ಕೂಡ ಡೌಟೇನೆ. ಯಾಕಂದರೆ 3 ಜನ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪ್ಲೇಯರ್ಸ್ಗಳು, ರಿಟೈನ್ ಮಾಡ್ಕೊಂಡಂಥ ಪ್ಲೇಯರ್ಸ್ಗಳು. ಸೊ 3 ಜನ ನೋಡಿ ಯಾವ ಥರ ಕೇಳಿದ್ದಾರೆ ಅಂತ ಇವರು. ಬಿಟ್ಕೊಂಡು ಕೊಟ್ಟರೆ ಹಂಗೂ ಶಿವಮ್ ದುಬೆನ ಬಿಟ್ಕೊಂಡು ಕೊಡ್ಬೋದು, ಅಥವಾ ಋತುರಾಜ್ ಗಾಯಕ್ವಾಡ್ನ ಬಿಟ್ಕೊಂಡು ಕೊಡ್ಬೋದು. ರವೀಂದ್ರ ಜಡೇಜಾ ಅಂತೂ ಬಿಟ್ಕೊಂಡು ಕೊಡೋಂಥ ಮಾತೇ ಇಲ್ಲ CSK ನನ್ನ ಪ್ರಕಾರ. ಯಾಕಂದರೆ ಟೂರ್ನಮೆಂಟ್ನೇ ಗೆಲ್ಸ್ಬಿಟ್ಟಿದ್ದಾರೆ ರವೀಂದ್ರ ಜಡೇಜಾ ಅವ್ರು ಆ ಥರ ಪರ್ಫಾರ್ಮ್ ಮಾಡಿಬಿಟ್ಟು. ಸೊ ನೋಡುವ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ KKR ಕಡೆಯಿಂದ ಅಪ್ರೋಚ್ ಬಂದಿದೆ ಅಂತ ನಮಗೆ ಗೊತ್ತು, ಬಟ್ ಯಾವ ಥರ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಇವ್ರನ್ನ ಬಿಟ್ಕೊಂಡು ಕೊಡ್ತೀವಿ, ಅವ್ರನ್ನ ಬಿಟ್ಕೊಂಡು ಕೊಡ್ತೀವಿ ಅಂತ. ಒಟ್ಟಲ್ಲಿ ಆಲ್ ಕ್ಯಾಶ್ ಡೀಲ್ ಆಗೋದು ನನ್ನ ಪ್ರಕಾರ ಡೌಟು. ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಅಡ್ವಾಂಟೇಜ್ ತೊಗೊಂತಾರೆ, ಯಾಕಂದರೆ ಬರ್ತಾ ಇರೋವಂಥದ್ದು ಮಿನಿ ಆಕ್ಷನ್ ಆಗಿರೋದ್ರಿಂದ ಅಂಥ ಹೆವಿ ಪ್ಲೇಯರ್ಸ್ಗಳು ಇರೋದಿಲ್ಲ. ಇಲ್ಲಿ ಅಡ್ವಾಂಟೇಜ್ ತಗೊಳ್ಳೇಬೇಕು ರಾಜಸ್ಥಾನ್ ರಾಯಲ್ಸು. ಇಲ್ಲ ಅಂದರೆ ಸುಮ್ಮನೆ ಪ್ಲೇಯರ್ನ ಬಿಟ್ಕೊಂಡು ಕೊಡ್ತೀವಿ, ದುಡ್ಡು ಇಟ್ಕೊಂಡು ನಾವು ಆಕ್ಷನ್ಗೆ ಹೋಗ್ತೀವಿ ಅಂತಂದರೆ ಅಂಥ ಕ್ವಾಲಿಟಿ ಪ್ಲೇಯರ್, ಸಂಜು ಸ್ಯಾಮ್ಸನ್ ಅಂತ ಕ್ವಾಲಿಟಿ ಪ್ಲೇಯರ್ಗಳು ಸಿಗೋದಿಲ್ಲ. ಸೊ ಸಂಜು ಸ್ಯಾಮ್ಸನ್ ಇಲ್ಲಿ CSKಗೆ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ನಿಭಾಯಿಸೋದು ಯಾಕೋ ನನಗೇನೋ ಡೌಟ್ ಕಾಣಿಸ್ತಿಲ್ಲ. ರೀಸೆಂಟ್ ಡೆವಲಪ್ಮೆಂಟ್ಗಳೆಲ್ಲ ನೋಡ್ತು ಅಂತಂದರೆ ಕಾದು ನೋಡೋಣ ಇನ್ನೂ ಅದು ಏನೇನೋ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.